ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಟ್ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ. ಏನಕ್ಕೆ ಕೆಲಸ ಜಾಸ್ತಿ ಆಯಿತು ಅಂತ ನಿಮಗೆ ನೆಕ್ಸ್ಟು ಬ್ಲಾಗಲ್ಲಿ ಅದನ್ನು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇದು ತುಂಬ 1 ವೀಕ್ ಬ್ಯಾಕ್ ನಾನು ಇದು ವಿಡಿಯೋ ಎಲ್ಲ ಮಾಡ್ಕೊಂಡಿರೋವಂಥದ್ದು. ಸೊ ವಾಯ್ಸ್ ಓವರೇ ಕೊಡೋಣ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಬಟ್ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ನನ್ನ ಫ್ರೆಂಡ್ ಕಾಲ್ ಮಾಡಿ, ಯಾಕೆ 9 to 10 ಡೇಸ್ ಆಯಿತು ಇನ್ನೂ ಕೂಡ ವಿಡಿಯೋನ ಹಾಕ್ತಾ ಇಲ್ಲ, ಯಾಕೆ ಈ ರೀತಿ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸೊ ಓಕೆ, ಇವತ್ತು ಕೊಟ್ಟೆ ಬಿಡೋಣ ವಾಯ್ಸ್ ಓವರ್ ಅಂತ ಹೇಳ್ಬಿಟ್ಟು. ಏನು ಅಂತ ಅಂದರೆ ವಾಯ್ಸ್ ಓವರು ಎಲ್ಲ ಅನ್ಕೊಬೋದು, ಏನು 10 ನಿಮಿಷ 15 ನಿಮಿಷದಲ್ಲೆಲ್ಲ ಪಟಾಫಟ್ ಅಂತ ಕೊಟ್ಬಿಟ್ಟು ಹೋಗ್ಬಿಡ್ಬೋದಲ್ವಾ ಅಂತ. ಬಟ್ ಅದು ಒಂದೊಂದು ಸರಿ ನಾವು ಮಾತಾಡೋದು ನಮಗೆ ಸರಿ ಅನಿಸೋದಿಲ್ಲ. ಇನ್ನೂ ಬೆಟರಾಗಿ ಮಾತಾಡ್ಬೋದಿತ್ತಲ್ವ, ವಾಯ್ಸ್ ಓವರ್ ನೀಟಾಗಿ ಕೊಡ್ಬೋದಿತ್ತಲ್ವ ಅನಿಸುತ್ತೆ. ಮತ್ತೆ ನಾವು ಅದನ್ನು ವಾಯ್ಸ್ ಓವರ್ ಡಿಲೀಟ್ ಮಾಡಿ ಮತ್ತೆ ಕೊಡೋದಕ್ಕೆ ಹೋಗ್ತೀವಿ. ಸೊ ಈ ರೀತಿ ಎಲ್ಲ ಸರ್ಕಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನೊಂದು ಸ್ವಲ್ಪ ಲೇಟ್ ಮಾಡಿದೆ ವಿಡಿಯೋ ಹಾಕೋದಕ್ಕೆ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವ್ಲಾಗ್ ನೋಡಿ. ಸೊ ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಇದು. ಅವತ್ತು ಅಮ್ಮ ಬರ್ತಾಯಿದ್ರು. ಬಿಕಾಸ್ ನನ್ನ ತಂಗಿ ಸ್ಕೂಲ್ ಕಡೆಯಿಂದ ಟೂರ್ಗೆ ಹೋಗ್ತಾ ಇದ್ದಾಳೆ. ಅವಳು 5 ಡೇಸ್ ಬರುತ್ತೆ ಅಂತ ಬರೋದು 5 ಡೇಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಮ್ಮ ಪಾಪುನ ಇಟ್ಕೊಂಡಿರೋದಕ್ಕಾಗಲ್ಲ ಅಂತ ಹೇಳಿ ನಾನು ಊರಿಗೆ ಬರೋದಕ್ಕೆ ಹೇಳಿದ್ದೆ. ಸೊ ಇವಾಗ ಆ ಕಡೆಯಿಂದ ಬರ್ತಾ ಇದ್ದಾರೆ. ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಇವತ್ತು. ಅಮ್ಮಂಗೆ ತುಂಬ ಫೇವ್ರೇಟ್ ಕುಂಬಳಕಾಯಿ ಪಲ್ಯ. ಸೊ ಹಾಗಾಗಿ ರೊಟ್ಟಿ ಹಾಕ್ಬಿಡೋಣ ಅವ್ರಿಗೂ ಅಂತ ಪಾಪುನ ರೆಡಿ ಮಾಡಿ ಅಪ್ಪಂಗೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಅವರು ಹೊರಡೋದೇ ಲೇಟ್ ಆಯಿತು. ಸೊ ಇನ್ನು ತಿಂಡಿ ತಿನ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಮ್ಮ, ಇಲ್ಲಿಗೆ ಬಂದುಬಿಡಿ ತಿಂಡಿಗೆ ಅಂತ ನಾನು ಹೇಳಿದ್ದೆ. ಸೊ ನಾನು ಇವಾಗ ಬರ್ತಾರೆ ಅಂತ ಕಿಟಕಿ ಕಡೆ ನೋಡ್ಕೊಂಡೇ ತಿಂಡಿ ಮಾಡಿ ಮುಗಿಸ್ದೆ. ಸೊ ಇನ್ನೂ ಬರಲಿಲ್ಲ. ಫೋನ್ ಮಾಡಿನೂ ಕೂಡ ನಾನು ಕೇಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ ಹಿರಿಸಭೆಗೆ ಡ್ರಾಪ್ ಮಾಡೋದಕ್ಕೆ. ಸೊ ಅಪ್ಪಂಗೆ ಸಣ್ಣ ಪುಟ್ಟ ಏನಾದರೂ ಕೆಲಸಗಳಿರುತ್ತೆ ಅಂಗಡಿ ಹತ್ರ ಎಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಏನಾದ್ರು ಕೆಲಸ ಇದ್ದರೆ ಮುಗಿಸ್ಕೊಂಡು ಅಪ್ಪ ಕರ್ಕೊಂಡು ಬರೋದು ನಮಗೆ ಗೊತ್ತಿರೋದೇ ಅಲ್ವಾ. ಅದಕ್ಕೋಸ್ಕರ ನಾನು ಫೋನ್ ಮಾಡೋದಕ್ಕೇನೂ ಹೋಗಲಿಲ್ಲ. ಇನ್ನು ನೆಕ್ಸ್ಟು ಅಡುಗೆ ಮಾಡಿಬಿಡೋಣ ಅಮ್ಮೋರು ಬರೋತ್ತಿಗೆ ಅಂತ. ಬೆಳಗ್ಗೆ ನೆನಪಾಯಿತು ಅಮ್ಮ ಬರ್ತೀನಿ ಅಂತ ಹೇಳಿದ್ರಲ್ವಾ ಅಂದ್ಬಿಟ್ಟು ಕಡಲೆಕಾಳು ನೆನೆ ಹಾಕಿಬಿಡೋಣ ಅಂತ ಹೇಳಿ ಕಡಲೆಕಾಳನ್ನ ನೆನೆ ಹಾಕಿದೆ. ಯಾಕಂದರೆ ಇವತ್ತು ಶನಿವಾರ ಅವರು ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಸೊ ಹಾಗಾಗಿ ವೆಜ್ ಏನಾದರೂ ಮಾಡೋಣ ಅಂತ. ಅಂದರೆ ಇವಾಗ ಸದ್ಯಕ್ಕೆ ಅವರು ಇವಾಗ ಬಂದು 12:15 ಆಗಿದೆ ಟೈಮು. ಇವಾಗ ಬಂದು ತಿಂಡಿ ತಿನ್ನೋದ್ರೊಳಗೆ 1 ಗಂಟೆ ಆಗೋಗ್ಬಿಡುತ್ತೆ. ಇನ್ನು ಊಟ ಅಷ್ಟಕ್ಕಷ್ಟೇ ಅಮ್ಮ. ಸೊ ಸಂಜೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬರೀ ಅನ್ನ ಸಾಂಬಾರು ಮುದ್ದೆ ಮಾಡೋಣ ಅಂತ ಹೇಳಿ, ಮುದ್ದೆನ ಅವ್ರೇನಾದರೂ ಊಟ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಮುದ್ದೆ ಮಾಡ್ತೀನಿ. ಹಾಗೆ ಪಾಪನಿಗೂ ಕೂಡ ಮುದ್ದೆನ ಊಟ ಮಾಡಿಸೋದ್ರಿಂದ ಸೊ ಮುದ್ದೆ ಬೇಕಾಗುತ್ತೆ. ಅವ್ರನ್ನ ಕೇಳ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆನೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ಕೂತಿದ್ದೆ. ಆಮೇಲೆ ಬಂತು ಕಾರು. ಸೊ ವೀಡಿಯೋ ಮಾಡ್ಕೊತಿದ್ದೆ. ಆಮೇಲೆ ಬಾ ಮಗಳು ಮಲ್ಕೊಂಡಿದ್ದಾಳೆ ಅಂತ ಅಂದರು ನಮ್ಮ ಮನೆಯವರು. ಮಲ್ಕೊಂಡಿರೋದು ನೀನೇನು ವೀಡಿಯೋ ಮಾಡೋದು ಅಂತ ಕಟ್ ಮಾಡಿಬಿಟ್ಟು ಇನ್ನು ಪಾಪುನ ಒಳಗಡೆ ಹೋಗಿ ಮಲಗಿಸ್ತಿದ್ದಂಗೆ ಪಾಪು ಎದ್ಬಿಟ್ಟು ತುಂಬ ಖುಷಿ ಆಗೋದ್ಲು. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಸಾಯಂಕಾಲ ಕ್ಯಾರೆಟ್ ಇತ್ತು ಮನೆಯಲ್ಲಿ. ಹೇಗಿದ್ದರೂ ನಮ್ಮ ಮನೆಯಲ್ಲೇ ಹಾಲೆಲ್ಲ ಇದೆ. ಸೊ ಕ್ಯಾರೆಟ್ ಹಲ್ವಾ ಮಾಡ್ಬೋದಲ್ವ ಅಂತ ಹೇಳಿ ಸೊ ಕ್ಯಾರೆಟ್ ಹಲ್ವಾನ ಮಾಡಿದೆ. ಅಮ್ಮ ಸಕ್ಕರೆ ಐಟಮ್ನ ತಿನ್ನೋದು ತುಂಬಾ ಕಡಿಮೆ. ಸೊ ಅವರು ಬೆಲ್ಲದ ಐಟಮ್ಗಳನ್ನ ಜಾಸ್ತಿ ತಿಂತಾರೆ. ಹಾಗೆ ಸ್ವೀಟ್ಸ್ ಎಲ್ಲ ತಿನ್ನಲ್ಲ ಅವರು. ಸೊ ಇವತ್ತು ಒಂದಿನ ತಿನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕ್ಕೊಟ್ಟೆ. ಪಾಪು ಎಲ್ಲೋದ್ಲು ಅಂತ ಕೇಳ್ಬೋದು ನೀವು. It's 4:08 p.m. By the way, you can stop me at any time. Just press the action button. Message from unknown number and 4 other updates. Unknown says, Us. 3599 Rajio Vasika Plan Jotege Ondu Vasadavarege Sampakadeliri Matu Dinak 2.5 GB Padayiri. Jotege, Unlimited 5G data and Cal's Anandisi,
Agail Recharge Madi, link to geo.com. ಮೈ ಜಿಯೋ 3,599 ರೂಪಾಯಿ ವಾರ್ಷಿಕ ಯೋಜನೆ. ಒಂದು 2 hours ಆಟ ಆಡಿದ್ಲು, ಅದಾದಮೇಲೆ ಮಲ್ಕೊಂಡ್ಲು. ಇನ್ನು ನನ್ನ ಮಗ ಅಂತೂ ಆಟ ಆಡ್ಸೋದಕ್ಕೆ ಆಗಲಿಲ್ಲ. ಅವ್ನು ಬಂದಿದ್ದೆ 4:15 4:45ಗೆ ಬಂದ ಸ್ಕೂಲ್ ಮುಗಿಸ್ಕೊಂಡು. ಅವನು ಕೂಡ ಜಾಸ್ತಿ ಹೊತ್ತು ಪಾಪು ಜೊತೆ ಆಟ ಆಡೋದಕ್ಕಾಗಲಿಲ್ಲ. ಸೊ ಅದೊಂದು ಬೇಜಾರಾಯಿತು. ಅಯ್ಯೋ ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕರ್ಕೊಂಡು ಬಂದ್ರಾಯ್ತು, ಇಲ್ಲಾಂದರೆ ನಾವೇ ಹೋದ್ರಾಯ್ತು ಅಂತ ಹೇಳಿ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡ್ವಿ. ಪಾಪು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅವತ್ತು ಸ್ವೀಟ್ ಮಾಡಿದ್ದು. ಅವಳು ಇದ್ದಿದ್ದರೆ ಸ್ವೀಟ್ನೂ ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸದ್ಯ ಅವಳು ಇಲ್ಲದೆ ಇರೋದ್ರಿಂದ ಸ್ವೀಟ್ ಆದರೂ ಅಮ್ಮಗೆ ಮಾಡಿಕೊಟ್ಟೆ. ಇನ್ನು ನೆಕ್ಸ್ಟ್ ಡೇ ಅಮ್ಮ ಇನ್ನೇನು ಪಾಪು ವಿಷಯಕ್ಕೋಸ್ಕರ ಬಂದಿದ್ರು ಅಷ್ಟೇ. ಅದಕ್ಕೋಸ್ಕರ ಅಪ್ಪಂಗೆಲ್ಲ ಊಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆಗೆ, ಅಂದರೆ ಭಾನುವಾರ ಬೆಳಗ್ಗೆನೇ ಹೋಗ್ತೀನಿ ಅಂತಿದ್ರು. ಸೊ ನಾನ್ ವೆಜ್ ಏನು ಮಾಡಿದೆ ಹೆಂಗೆ ಕಳಿಸ್ಕೊಡೋದಕ್ಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಸಂಜೆಗೆ ಅಪ್ಪನೂ ಊಟಕ್ಕೆ ಹೇಳಿದ್ವಿ. ಅವ್ರು ಬಂದು ಊಟ ಮಾಡಿ ಹೋದರು ಜೊತೆಲಿ. ಇನ್ನು ಇದು ಅಮ್ಮ ಬರೋದಕ್ಕಿಂತ ಒಂದು 4-5 days ಬ್ಯಾಕು ಆಂಟಿಯವರು ಅಮ್ಮವರು ಎಲ್ಲರೂ ಕೂಡ ಹಿರಿಸವೆನಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಬಂದಿದ್ದರು. ಹಾಗೆಯೇ ಊಟ ಟೈಮಿಗೆ ಬಂದಿದ್ರಲ್ವ. ಸೊ ರೊಟ್ಟಿ ಮತ್ತು ಗೊಜ್ಜನ್ನು ಕೂಡ ಹಾಕಿದೆ. ಒಂದು ಸ್ವಲ್ಪ ಮಾತ್ರ ವಿಡಿಯೋನ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನು ನೆಕ್ಸ್ಟು ಗುರುವಾರದ ದಿನ ಸ್ವಲ್ಪ ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಹಾಗೆ ಫ್ರಿಜ್ಜನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗಲಾದರೂ ಮಾಡ್ಕೊಳ್ಳೋಣ ಎಲ್ಲನೂ ಒಟ್ಟಿಗೆ ಅಂತ ಹೇಳಿಬಿಟ್ಟು ಸೊ ಮಾಡಿಕೊಂಡೆ. ಫ್ರಿಜ್ಜಲ್ಲಿ ನಾನು ಅಂಥ ಐಟಮ್ ಏನೂ ಇಡೋದಿಲ್ಲ, ಬೇಯಿಸಿರೋ ಐಟಮ್ ಎಲ್ಲ ನಾನು ಜಾಸ್ತಿ ಇಡೋದಕ್ಕೆ ಹೋಗಲ್ಲ. ಜಸ್ಟ್ ಸೊಪ್ಪು ತರಕಾರಿಗಳು ಹಾಗೆ ಹಾಲೇನಾದರೂ ಇದ್ದರೆ ಸೊ ಈ ಥರ ಇಟ್ಟಿರ್ತೀನಿ ಅಷ್ಟೇ. ಆದರೂ ಕೂಡ ಆವಾಗವಾಗ ಕ್ಲೀನ್ ಮಾಡಿಕೊಂಡೇ ಇರಬೇಕು. ಹಾಲೆಲ್ಲ ಇಡ್ತೀನಿ ಅಲ್ವಾ, ಸೊ ಅದೆಲ್ಲ ಸ್ವಲ್ಪ ಅಂಟು ಬಂದಿರೋಂಗಾಗಿರುತ್ತೆ. ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಏನು ಚಿಮ್ನಿನ ನಾನು ಹಾಕಿಸ್ದೇ ಇರೋ ಕಾರಣ ಅಲ್ಲೆಲ್ಲ ಫುಲ್ ಅಂಟಂಟು ಥರ ಆಗ್ತಾ ಇರುತ್ತೆ. ನಾನು ಸ್ಟವ್ ಪಕ್ಕದಲ್ಲೇ ಸ್ಟೋರೇಜ್ ಬಾಕ್ಸಸ್ ಎಲ್ಲನೂ ಕೂಡ ಇಟ್ಕೊಂಡಿರೋದ್ರಿಂದ ಅದೆಲ್ಲ ಫುಲ್ ಅಂಟಂಟು ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಹಾಗೆ ವಾಶ್ ಮಾಡಿಕೊಂಡು ಸ್ಟವ್ ಪಕ್ಕ ಪ್ರತಿಯೊಂದರಲ್ಲೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೇಬರ್ಗಳು ಕೂಡ ಬಂದಿದ್ದರು, ರಾಗಿನ ಬೆಳೆದಿದ್ವಿ. ಸೊ ಅದನ್ನು ಕ್ಲೀನೆಲ್ಲ ಮಾಡಿಸೋದಿತ್ತು, ಹಾಗಾಗಿ ಲೇಬರ್ಗಳು ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲನೂ ಕೂಡ ಅಡುಗೆ ಮಾಡಬೇಕು. ವಾರದ ದಿನ ಏನಾದರೂ ಈ ರೀತಿ ಲೇಬರ್ಗಳು ಬಂದುಬಿಟ್ರೆ ತುಂಬಾ ಕೋಪ ಬಂದುಬಿಡುತ್ತೆ. ಈ ಕಡೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾ, ವಾರ ಮಾಡೋದಾ, ಅಡುಗೆ ಮಾಡ್ಕೊಂಡು ಕೂರೋದಾ ಒಂದು ಗೊತ್ತಾಗೋದಿಲ್ಲ. ಹೇಗಿದ್ದರೂ ಸಾಯಂಕಾಲ ವಾರ ಮಾಡೋದು ಅಂತ ಫಿಕ್ಸ್ ಆಗಿದ್ದೆ ಅಲ್ವಾ. ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಓಕೆ ಬಂದರೂ ಬರ್ತಾರೆ, ಅವ್ರಿಗೆ ಅಡುಗೆ ಮಾಡಿದ್ರಾಯ್ತು ಅಂತ ಹೇಳಿ ಸದ್ಯಕ್ಕೆ ಇವಾಗ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಅಡುಗೆನ ರೆಡಿ ಮಾಡಿಲ್ಲ. ಸೊ ಅದೆಲ್ಲನೂ ಕೂಡ ರೆಡಿ ಮಾಡೋದ್ರೊಳಗೆ ಲೇಟೇ ಆಗೋಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಫೈನಲ್ಲಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂದರೆ ಆರಾಮಾಗಿ ಹೋಗಿ ಮಲ್ಕೊಳ್ಳೋಣ ಅನ್ನಿಸ್ತಾ ಇರುತ್ತೆ. ದೇವ್ರ ಪೂಜೆ ಮಾಡೋದಕ್ಕೂ ಕೆಲವೊಂದು ಟೈಮಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ದೇವ್ರ ಮನೇನೂ ಕೂಡ ಕ್ಲೀನ್ ಮಾಡ್ಕೊಬೇಕು. ಕೆಲವೊಬ್ರು ಹೇಗೆ ಅಂದರೆ ನಾನ್ ವೆಜ್ ತಿಂದಿದ್ರೂ ಕೂಡ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತಾರೆ. ಬಟ್ ನಾವು ನಾನ್ ವೆಜ್ ತಿಂದರೆ ದೇವ್ರ ಮನೆ ಒಳಗೆ ಹೋಗೋದೇ ಇಲ್ಲ. ಅಂದರೆ ಸ್ನಾನ ಮಾಡಿದೆ, ನಾನ್ ವೆಜ್ ತಿಂದೇ ಇರಲಿ, ಸೊ ನಾವು ಸ್ನಾನ ಮಾಡದೆ ದೇವ್ರ ಮನೆ ಒಳಗೆ ಹೋಗಲ್ಲ. ಇನ್ನೇನು ಮಾಡೋದು, ಇವತ್ತು ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಫಟಾಫಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ತರಕಾರಿ ಹಾಕಿ ಪಲಾವ್ ಅಂತ ಹೇಳ್ತಾ ಇದ್ದೀನಿ, ಹೀಗೆ ಮರ್ತೇ ಹೋಗುತ್ತೆ. ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಸಾಂಬಾರಿಗೆ ಬೇಗ ರೆಡಿ ಮಾಡಿಕೊಂಡೆ. ಅದನ್ನು ಮಾಡಿಕೊಂಡು ಹಾಗೆ ತುಂಬ ಅಂದರೆ ತುಂಬಾ ಮೋಡ ಥರ ಆದಾಗ ತಲೆನಲ್ಲಿ ಎಣ್ಣೆ ಹಚ್ಚಿರ್ತೀನಿ. ಸೊ ಅದೆಲ್ಲ ಫುಲ್ಲು ಬಿಗಿ ಬಂದಂಗೆ ಹಾಕ್ತಾಯಿರುತ್ತೆ, ತುಂಬ ಕೋಲ್ಡ್ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ. ಸೊ ಇವಾಗಲೂ ಕೂಡ ಅದೇ ಥರ ಆಗ್ತಾಯಿತ್ತು. ಮೇಲ್ಗಡೆ ಸ್ವಲ್ಪ ರೊಟೇಟ್ ಮಾಡಿ ಮೇಲ್ಗಡೆ ಹಾಕ್ಕೊಂಡಿದ್ದಕ್ಕೆ. ಇನ್ನು ನೆಕ್ಸ್ಟು ಮಗ ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿಕೊಡಮ್ಮ ಅಂತ ಹೇಳಿ ಕೇಳ್ದ, ಅಂದರೆ ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕು. ಸೊ ಅದಕ್ಕೆ ಕೆಲವೊಂದು ಐಟಮ್ಗಳು ಬೇಕಿತ್ತು, ಅದು ಯಾವುದು ಕೂಡ ಇರಲಿಲ್ಲ, ಅದನ್ನು ತರಿಸ್ಕೊಂಡೆ. ಅದು ಆನ್ಲೈನಿಂದ ಬರ್ತಿದ್ದ ಹಾಗೆ ಇನ್ನು ಸ್ಟಾರ್ಟ್ ಆಯಿತು ಮಗಂದು ಬೇಗ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಮನೆಯಲ್ಲಿ ಬನಾನಾ ಎಲ್ಲವೂ ಕೂಡ ಇತ್ತು. ಸೊ ಅದನ್ನು ಎಲ್ಲನೂ ಕೂಡ ಹಾಕ್ಕೊಟ್ಬಿಟ್ಟು ನೈಟು ಬನಾನಾ ಮತ್ತು ಚಾಕ್ಲೇಟ್ ಫ್ಲೇವರ್ದು, ಸೊ ಬನಾನಾ ಮತ್ತು ಮಿಲ್ಕು ಮತ್ತು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು
ಸೊ ಮಿಲ್ಕ್ ಶೇಕ್ನ ಮಾಡಿಕೊಟ್ಟೆ. ಸೊ ಫೈನಲಿ ರೆಡಿ ಆಗಿ ನನಗೆ ತುಂಬಾ ಇಷ್ಟ ಆಯಿತು ಅದು. ಬಟ್ ನನ್ನ ಮಗನಿಗೆ ಯಾವುದೇ ರೀತಿ ಮಿಲ್ಕ್ ಶೇಕ್ಗಳು ಈ ಥರ ಎಲ್ಲ ನಾನು ಮಾಡಿಕೊಡೋದಿಲ್ಲ. ಮನೆ ಹಳ್ಳಿನಲ್ಲಿ ನಾವು ಹೆಂಗಿರಬೇಕು ಅಂದರೆ ಮುದ್ದೆ ಆಯಿತು, ರೊಟ್ಟಿ ಆಯಿತು, ಅನ್ನ ಸಾಂಬಾರು ಆಯಿತು, ನಾನ್ ವೆಜ್ ಆಯಿತು. ಸೊ ಇಷ್ಟೇ. ಯಾವುದೋ ಒಂದು ಸಿಟಿನಲ್ಲಿ ಇರೋ ಲೈಫ್ ಸ್ಟೈಲ್ನ ನಾನು ಹಳ್ಳಿನಲ್ಲಿ ತೊಗೊಂಡು ಬಂದಿಲ್ಲ. ಸೊ ಮಗ ಕೇಳ್ದ ಅಂತ ಹೇಳಿ ಅವನಿಗೋಸ್ಕರ ಮಾಡಿದೆ ಅಷ್ಟೇ. ಇದನ್ನೆಲ್ಲನೂ ಕೂಡ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟನೂ ಕೂಡ ಮಾಡೋದಿಲ್ಲ. ಅದನ್ನೆಲ್ಲ ತಿನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನನಗಿಷ್ಟ ಇಲ್ಲ. ನಾನು ಮ್ಯಾಗಿ ಒಂದು ಸ್ವಲ್ಪ ರೇರಾಗಿ ತಿನ್ನೋದೊಂದು ಬಿಟ್ಟರೆ ಪಾಸ್ತಾ ಆಗಲಿ ಅದಂತೆ ಇದಂತೆ ಯಾವುದು ಕೂಡ ನಾನು ಹೊರಗಡೆ ಹೋಟೆಲಲ್ಲಿ ಹೋದರೂ ಕೂಡ ಅವೇನೂ ತಿನ್ನೋದಿಲ್ಲ. ಸೊ ಅದು ಯಾವುದು ನಮ್ಗೆ ಇಷ್ಟ ಆಗೋದು ಇಲ್ಲ ಆ ಫುಡ್ಗಳು. ಸೊ ಮಗನಿಗೋಸ್ಕರ ಮಾಡಿದ್ದಾಯ್ತು ಅಷ್ಟೇ ಇದನ್ನು. ಸೊ ಚೆನ್ನಾಗಿತ್ತು ಒಂದು ರೀತಿ. ಚಾಕ್ಲೇಟ್ ಫ್ಲೇವರ್ ಅಂತ ಅಂದಿದ್ದ ಹಾಗೆ ಖಂಡಿತ ಇಷ್ಟ ಆಗಿಬಿಡುತ್ತೆ ನನಗೆ. ಚಾಕ್ಲೇಟ್ಸು ಕೂಡ ನಾವು ಅಷ್ಟೇ ಇಷ್ಟಪಡ್ತೀವಿ ಅಲ್ವಾ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಏನಕ್ಕೆ ಇಷ್ಟೊಂದು ಬ್ಯುಸಿ ಆಗಿದ್ದೀನಿ ಅದು ಎಲ್ಲನೂ ಕೂಡ ಲೈವಾಗಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.